ಎಲ್ಲರಿಗೆ ನಮಸ್ಕಾರ ಆಯ್ತಾ. ಇವತ್ತು ಸೆಕೆಂಡ್ ಡೇ ಇನ್ ಬ್ಯಾಂಗ್ಳೂರ್ ಮಾರೆ. ಇವತ್ತು ನನ್ನ ಫ್ಯಾಮಿಲಿಯನ್ನು ಇಟ್ಕೊಂಡು ನಾವು ಹೋದದ್ದು ಶಾಪಿಂಗ್ ಕಡೆ ಮಾರೆ. ಗಾಡಿ ಪಾರ್ಕ್ ಮಾಡಿ ಹೋಗಿದ್ದೆ ಆಯ್ತಾ. ಅದರ ಸ್ಟೋರಿ ಇನ್ನೊಂದುಂಟು ಹೇಳ್ತೇನೆ. ನಂತರ ನಾನು ಫುಲ್ ಶಾಪಿಂಗ್ ಮಾಡಿದ್ದು ನನಗಲ್ಲ, ನನ್ನ ಫ್ರೆಂಡ್ಸಿಗೆ. ಅವರಿಗೆ ಬಟ್ಟೆ ಬೇಕಿತ್ತಂತೆ. ಆಮೇಲೆ ಬರ್ತಿದ್ದೇನೆ ಮರ, ಆಚೆ ಗಾಡಿಗೆ ಲಾಕ್ ಹಾಕಿದ್ದಾರೆ ಪೊಲೀಸ್ ಅವರು, ನೋ ಪಾರ್ಕಿಂಗ್ ಅಲ್ಲಿ ನಿಲ್ಸಿದ್ದೇನೆ ಅಂತ. ನಂತರ ನಾನು ಮನೆಗೆ ಬೇಗ ಬಂದುಂಟಲ್ಲ, ಲಗೇಜ್ ಎಲ್ಲ ಇಟ್ಕೊಂಡು ರಪ್ಪ ರಿಕ್ಷಾದಲ್ಲಿ ಹೋದದ್ದು ಮಾರೆ. ಯಾಕಂದ್ರೆ ಅವರೇ ತುಂಬಾ ಸ್ಪೀಡ್ ಅಲ್ಲಿ ನಾನು ರೈಲ್ವೆ ಸ್ಟೇಷನ್ಗೆ ತಲುಪಿದೆ ಮಾರೆ ಬೇಗ. ನಾನು ಯಾಕೆ ಅಂದ್ರೆ ಇವತ್ತು ನಾನು ಮಂಗಳೂರು ಕಡೆ ಹೊರಟಿದ್ದೆ, ಹಾಗೆ ಬೇಗ ರೈಲ್ವೆ ಸ್ಟೇಷನ್ ಗೆ ಬಂದು ನನ್ನ ಟ್ರೈನ್ ಅನ್ನು ನಾವು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಮಾರೆ. ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಪಾರ್ಕ್ ಆಗಿರ್ಬೋದು. ನನ್ನ ಅಮ್ಮನಿಗೆ ಒಂದು ಫೋಟೋ ಅಂತೂ ಇಂಪಾರ್ಟೆಂಟ್ ಮಾರೆ. ಅವ್ರ ಫೋಟೋ ತೆಗೆದು 500 ರೂಪಾಯಿ ಇಟ್ಕೊಂಡು ನಾನು 20 ರೂಪಾಯಿದು ವಾಟರ್ ಬಾಟಲ್, 50 ರೂಪಾಯಿದು ಚಿಪ್ಸ್ ತಗೊಂಡು ಬಂದೆ ಮಾರೆ. ನನ್ನ ಜಾಗದಲ್ಲಿ ನನ್ನ ಸುಟ್ಕೇಸ್ ಫಿಟ್ ಆಗ್ತಿರ್ಲಿಲ್ಲ. ಅಷ್ಟೇ ನನ್ನ ಕಸಿನ್ಸ್ ಎಲ್ಲ ಬಂದ್ರು ನನ್ನನ್ನು ಗುಡ್ ಬೈ ಹೇಳಲಿಕ್ಕೆ. ಬರ್ಬೇಕಾದ್ರೆ ಚಿಕನ್ ನಗೆಟ್ ಜೊತೆಗೆ ಒಂದು ವಡಾಪಾವ್ ತಂದಿದ್ರು ಮಾರೆ. ನಾ ತಿಂದು ಸೈಕದೆ. ಅವರನ್ನೆಲ್ಲರಿಗೆ ಬಾಯ್ ಹೇಳ್ತೀನಿ ಅಷ್ಟೇ ನಾ ಹೊರಟೆ ಅಂತ ಆರ್ಯನ್ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಮಾರೆ. ಅವನನ್ನು ಸಮಾಧಾನ ಮಾಡಿ ನಾ ಎಲ್ಲರಿಗೆ ಬಾಯ್ ಹೇಳಿ ನಾ ಟ್ರೈನ್ ಅಲ್ಲಿ ಕೂತ್ಕೊಂಡೆ ಮಾರೆ. ಒಬ್ಬನೇ ಇದ್ದೆ ನನ್ನ ಕೋಚಲ್ಲಿ, ಹಾಗೆ ಯಾರು ಸಹ ಇರ್ಲಿಲ್ಲ. ಹಾಗೆ ನಾ ಬಿಂದಸಲ್ಲಿ ಸ್ಟೈಲ್ ಎಲ್ಲ ಮಾಡ್ತಿದ್ದೆ. ನೋಡ್ಬೋದು ಎಷ್ಟು ಕೂಲ್ ಆಗಿದ್ದೆ ಅಂತ. ಈ ಟೆಕ್ನಾಲಜಿಯ ನೋಡಿ ನನ್ನ ಮಂಡೆ ಹಾಳಾಯ್ತು ಮಾರೆ. ನಂತರ ನನಗೆ ಕೊಟ್ಟ ಒಂದು ಬೆಡ್ಶೀಟ್, ಒಂದು ಪಿಲ್ಲೋ ಇಟ್ಕೊಂಡು ನಾ ಮಲಗಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿ ಮಾರೆ ಆಯ್ತಾ. ಸಿಗ್ತಾನೆ, ಸಿ ಯು ಬಾಯ್.